ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿಗೆ ಕಾವೇರಿ ಮೇಲೆ ಅನುಮಾನ ಬಂದದ್ದಾಯ್ತು. ಹಾಗಾದ್ರೆ ಕಾವೇರಿ ಕೈಗೆ ಸಿಕ್ಬಿದ್ದ ಲಕ್ಷ್ಮಿ ಕೈಗೆ ಸಿಕ್ಕಿಬಿದ್ದ ಕಾವೇರಿ ಕತೆ ಏನಾಗಬಹುದು? ಖಂಡಿತವಾಗ್ಲೂ ಕೀರ್ತಿನ ಹುಡ್ಕೊಂಡು ಹೋಗೇ ಬಿಡ್ತಾಳ ಲಕ್ಷ್ಮಿ. ಏನಾಗ್ತದೆ? ಕಾರುಣ್ಯ ಅವ್ರು ಬಂದು ಹೇಳಿದ ಸತ್ಯ ಏನು? ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣು ನಡುವೆ ಜಗಾಟ ಶುರು ಆಗೋಯ್ತಾ ಅಮ್ಮನಿಗೋಸ್ಕರ? ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವ್ರು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಿದ್ರೆ ಕಾರುಣ್ಯವ್ರು ಬಂದದ. ಹೌದು, ನಿಜವಾಗ್ಲೂ ಕೂಡ ಕಾವೇರಿ ಕೀರ್ತಿನ ವೈಷ್ಣವ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ರ ಆಂಟಿ, ಈ ವಿಷಯ ನಿಮಗೂ ಕೂಡ ಗೊತ್ತುತ್ತಾ ಅಂತ ವೈಷ್ಣವ್ ಕೇಳಿದಕ್ಕೆ ಹೌದು, ನನಗೂ ಕೂಡ ಈ ವಿಷಯ ಗೊತ್ತಿತ್ತು. ನಾನು ನೀನು ಮಾಡ್ತಿರೋದು ತಪ್ಪು. ಯಾವುದಾದ್ರೂ ತಾಯಿ ತನ್ನ ಮಗನ ಜೀವನನ ಹಾಳು ಮಾಡಿ, ಸಂಸಾರ ಹಾಳು ಮಾಡಿ ನಿನ್ನ ಜೊತೆ ಮದುವೆ ಮಾಡಿಸ್ತಾರ, ನಂಬೇಡ ಅವಳನ್ನ ಅಂತ ಹೇಳಿದ್ದ. ಆದರೆ ಈ ಕಾವೇರಿ ನನ್ನ ಕೀರ್ತಿ ತಲೆನ ಬ್ರೈನ್ ವಾಶ್ ಮಾಡಿಲ್ಲ ಅಷ್ಟರ ಮಟ್ಟಿಗೆ ಅಂತ ಹೇಳ್ತಿದ್ದಾರೆ. ಇದರಿಂದ ಈ ಕಡೆ ವೈಷ್ಣವ್ ಕಾವೇರಿನ ನೋಡಿ ಸಿಡ್ದು ಹೋಗ್ತಾ ಇದ್ರ. ಇಲ್ಲಿ ಕಾವೇರಿ ಅವ್ರು ಮಾತ್ರ ಇಲ್ಲಿ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು, ಕೀರ್ತಿ ಅವ್ರ ಹತ್ರ ಕೂಡ ಸುಳ್ಳು ಹೇಳಿರ್ಬಹುದಲ್ವಾ ಅಂತಾನೆ ಹೇಳ್ತಿದ್ದಾರೆ. ಇಲ್ಲ, ನಾನು ಹೇಳ್ತಿರೋದು ನಿಜಾನೇ. ನನ್ನ ಮಗಳು ಓಡೋಗಿದ್ಲು ದುಡ್ಡು ತಗೊಂಡು ಅಂತ ಹೇಳಿದ್ರಲ್ವಾ, ನನ್ನ ಮಗಳು ಎಲ್ಲಿ ಹೋಗಿದ್ದು ಗೊತ್ತಾ? ನನ್ನ ಮಗಳು ಹೋಗಿದ್ದು ತಮ್ಮನ್ನ ಕಿಡ್ನಾಪ್ ಮಾಡಿಸಿದವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ಲು. ಕಾವೇರಿ ಆಂಟಿ ನನ್ನ ಜೀವನಾನ ಹಾಳು ಮಾಡಿಬಿಟ್ರು ಅಂತ ಹೇಳ್ಕೊಂಡು ಹತ್ಕೊಂಡಿದ್ಲು ಅಂತ ಹೇಳ್ತಿದ್ದಾರೆ ಕಾರುಣ್ಯ ಅವರು. ಇದನ್ನ ಎಲ್ಲವನ್ನ ಕೂಡ ಲಕ್ಷ್ಮಿ ಕೇಳಿಸ್ಕೊಂಡ್ಬಿಡ್ತಾಳೆ. ಲಕ್ಷ್ಮಿಗೆ ಗೊತ್ತಾಗ್ಬಿಡುತ್ತೆ ಕಾರುಣ್ಯ ಅವ್ರು ಬಂದಿದ್ದಾರೆ ಅಂತ. ಕಾರುಣ್ಯ ಆಂಟಿ ಬಂದಿದ್ದಾರೆ ಅಂತ ಅವಳು ಕೂಡ ಆಚೆ ಬರ್ತಾಳೆ. ಅಷ್ಟರಲ್ಲಿ ಕಡೆ ಕೃಷ್ಣಕಾಂತ್ ಅವರು ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೌದು ಹೌದು, ನಿಮ್ಮ ಮಗಳು ಎಷ್ಟು ಒಳ್ಳೆವಳು, ಏನೇನು ಮಾಡಿದಾಳೆ ಅಂತ ನಮಗೂ ಕೂಡ ಗೊತ್ತದ. ಆ ರೌಡಿಗಳೇ ಹೇಳಿದ್ದಾಗಿದೆ, ನಿಮ್ಮ ಮಗಳೇ ಎಲ್ಲಾನು ಕೂಡ ಮಾಡಿದ್ದು ಅಂತ. ಇನ್ನೇನಿದೆ, ನೀವ್ ಯಾಕೆ ಈ ರೀತಿ ಎಲ್ಲ ಸುಳ್ಳು ಹೇಳ್ತಿದ್ರ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಅಂತೂ ಈ ಕಡೆ ಯಾವುದೇ ಕಾರಣಕ್ಕೂ ಕೀರ್ತಿ ಮೇಲೆ ಆಪಾದನೆ ಹಾಕಬೇಡಿ ಅಂತ ಹೇಳ್ತಿದ್ರೆ, ನಿಮ್ಮ ಮಗಳು ಕೊಲೆಗಾತಿ ಹಾಗೆ ಹೇಗೆ ಅಂತ ತುಂಬಾ ಮಾತನಾಡ್ಬಿಡ್ತಾರೆ ಕೃಷ್ಣಕಾಂತ್. ಆದ್ರೆ ಇಲ್ಲಿ ಲಕ್ಷ್ಮಿ ಬಂದದ್ದೇ ಇಲ್ಲ. ಅವ್ರ ಆಬ್ಸೆನ್ಸ್ ಅಲ್ಲಿ ಈ ರೀತಿ ಮಾತಾಡೋದು ತಪ್ಪಾಗತ್ತ. ಇಲ್ಲಿ ಕೀರ್ತಿ ಇಲ್ಲ ಅಂದಮೇಲೆ ಅವ್ರನ್ನ ಕೊಲೆಗಾರ್ತಿ ಆಗ್ಲಿ, ಅವ್ರ ಆಪಾದನೆ ಮಾಡಿದ್ದಾರೆ ಅಂತ ಆಗ್ಲಿ ಹೇಳೋದು ಸರಿ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅತ್ತೆ ಹೇಳಿದ್ರು ಅನ್ನೋ ಮಾತ್ರಕ್ಕೆ ನಾವ್ ಯಾಕೆ ವಿಶ್ವನ ನಂಬಬೇಕು? ನಿಜ ಹೇಳಬೇಕು ಅಂದ್ರೆ ಇಬ್ರು ಬಂದಾಗ್ಲೇ ಅಲ್ವಾ ವಿಶ್ವ ಏನಾಗಿದೆ ಎಂತೂ ಅಂತ ಗೊತ್ತಾಗೋದು. ನಿಜವಾಗ್ಲೂ ಕೀರ್ತಿ ಅವ್ರು ಇಲ್ಲಿ ಬಂದಿಲ್ಲ. ಯಾರು ಏನೇ ಹೇಳಿದ್ರು ನಾನು ಕೀರ್ತಿ ಮಾತನ್ನೇ ನಂಬೋದು. ಖಂಡಿತ ಕೀರ್ತಿ ಅವರು ಅಲ್ಲಿಂದ ಹೆದರ್ಕೊಂಡು ಓಡೋಗಿದ್ದಾರೆ ಅಂದ್ರೆ ಆ ಮಾತನ್ನ ನನ್ನಿಂದ ನಂಬೋಕೆ ಆಗ್ತಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ರೆ, ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ, ನಾನು ಹೇಳ್ತಿರೋದು ನಿಜಾನೇ ಅಂತ ಕಾವೇರಿ ಅವ್ರು ಹೇಳ್ತಿದ್ರೆ ಈ ಕಡೆ ಖಂಡಿತ ನಾನು ಅವ್ರ ಮಾತನ್ನ ನಂಬೋದಿಲ್ಲ. ಆದ್ರೆ ಅಲ್ಲಿ ಮಂಟಪ ಇದ್ದಿದ್ದು, ಮದ್ವೆಗೆ ಬೇಕಾಗಿದ್ದ ಸಾಮಾನು ಇದ್ದಿದ್ದು ಎಲ್ಲ ಕೂಡ ನಿಜ ಅಂತ ಇಲ್ಲಿ ಲಕ್ಷ್ಮೀ ಕಾರುಣ್ಯ ಅವ್ರಿಗೆ ಹೇಳ್ತಾರೆ. ಆ ರೀತಿ ವೈಷ್ಣವ್ ಅವ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿದವರು ಯಾಕೆ ಅಲ್ಲಿಂದ ಓಡೋಗ್ತಾರೆ? ಖಂಡಿತ ಓಡೋಗೋಕೆ ಏನ್ ಚಾನ್ಸ್ ಇದೆ? ಯಾಕೆ ಅವರು ಓಡೋಗ್ಬೇಕಾಗಿದೆ? ಆ ರೀತಿ ಎಲ್ಲ ಹೆದರ್ಕೊಂಡು ಓಡೋಗೋರಲ್ಲ ಕೀರ್ತಿ ಅವರು, ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ಹೌದು, ನನಗೂ ಕೂಡ ಲಕ್ಷ್ಮಿ ಹೇಳ್ತಿರೋ ಮಾತು ಸರಿ ಅಂತ ಅನ್ನಿಸ್ತದೆ. ಕೀರ್ತಿ ಖಂಡಿತ ಆ ರೀತಿ ಹೆದರ್ಕೊಂಡೆಲ್ಲ ಓಡೋಗೋ ಜಾಯಮಾನದ ಹುಡುಗಿ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಕಾವೇರಿ ಅವ್ರು ಮಾತ್ರ ಮನ್ಸಲ್ಲೇ ಕಿರಾಣಿ ಅಂಗಡಿ ಹುಡುಗಿ ಕರ್ಕೊಂಡ್ ಬಂದ್ರೆ ನನ್ನ ಮಾತು ಕೇಳ್ತಾಳೆ ಅಂತ ಅನ್ಕೊಂಡ್ ಮದ್ವೆ ಮಾಡಿಸಿದ್ರೆ, ಈಗ ನನ್ನ ಕುತ್ತಿಗೆಗೆ ಬಂದಿಟ್ಟಿದ್ಯಾ, ನೀನ್ ಈ ರೀತಿ ಲಾಕ್ ಮಾಡ್ತಿದ್ಯಾ ಅಂದ್ರೆ ಖಂಡಿತ ನನಗೆ ಈ ವಿಶ್ವದಿಂದ ಎಸ್ಕೇಪ್ ಆಗೋದು ಕಷ್ಟ ಆಗುತ್ತೆ. ನಿನ್ ಜೊತೆ ಪುಟ್ಟನ್ ತಲೆ ಕೂಡ ಕೆಡಿಸ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕೃಷ್ಣಕಾಂತ್ ಅವರಂತೂ ತಮ್ಮ ಹೆಂಡತಿ ಪರ ಬ್ಯಾಟಿಂಗ್ ಮಾಡಿಸೋದನ್ನ ನಿಲ್ಲಿಸ್ತಾನೆ ಇಲ್ಲ. ಜೊತೆಗೆ ಇಲ್ಲಿ ಕಾರುಣ್ಯ ಅವ್ರನ್ನಂತೂ ಅವ್ರ ಮಗಳ ಬಗ್ಗೆ ತುಂಬಾ ಹೀನವಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಿ ಎಷ್ಟೇ ಹೇಳಿದ್ರು ಕೂಡ ಕೇಳ್ತಿಲ್ಲ. ಒಂದು ಕ್ಷಣ ಅವರು ಕೂಡ ಮೌನವಾಗಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಲಕ್ಷ್ಮಿ ಪಾಯಿಂಟ್ ಆ ರೀತಿ ಇರತ್ತೆ. ಇಲ್ಲಿ ಕೀರ್ತಿ ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಆಂಟಿ, ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಕೀರ್ತಿ ಅವ್ರನ್ನ ಹುಡ್ಕೊಂಡು ಬಂದೇ ಬರ್ತೀನಿ ಅಂತ. ಖಂಡಿತ ಹುಡ್ಕೊಂಡು ಬರ್ತೀನಿ ಅಂತಾರೆ. ಅದಕ್ಕೆ ಇಲ್ಲಿ ಕಾರುಣ್ಯ ಅವರು, ಹಾಗಿದ್ರೆ ಕೀರ್ತಿ ಏನಾದ್ಲು, ಏನಾಯ್ತು ಅಲ್ಲಿ ಅಂತ ಕೇಳಿದಾಗ, ನಾವು ಹೋಗುವಷ್ಟರಲ್ಲಿ ಅಲ್ಲಿ ಕೀರ್ತಿ ಇತ್ತಿಲ್ಲ ಆಂಟಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವೇನು ಯೋಚನೆ ಮಾಡಬೇಡಿ, ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡು ಬಂದೇ ಬರ್ತೀನಿ ಅಂತಿದ್ರೆ ಈ ಕಡೆ ಕಾವೇರಿ ಅವ್ರಿಗೆ ಗಡ ಗಡ ಅಂತ ಅನ್ನಿಸ್ತದ. ಬಿಕಾಸ್ ಇಲ್ಲಿ ಕಾವೇರಿ ಅವ್ರನ್ನ ಪ್ರಶ್ನೆ ಮಾಡಿದ್ದು ನೇರವಾಗಿ ಅವ್ರ ಮಾತನ್ನ ನಂಬೋದಿಲ್ಲ ಅಂದಿದ್ದು ಜಸ್ಟ್ ಲಕ್ಷ್ಮಿ ಮಾತ್ರ. ತದನಂತರ ಇಲ್ಲಿ ಕಾರುಣ್ಯ ಅವ್ರು ಕೂಡ ಹೋಗ್ತಾರೆ. ನಂತರ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ನಡುವೆ ಚುಟಾಪಟಿ ಶುರುವಾಗುತ್ತೆ ಅಮ್ಮನಿಗೋಸ್ಕರ. ಇಲ್ಲಿ ಒಂದು ಕ್ಷಣ ವೈಷ್ಣವ್ ಕೂಡ ಲಕ್ಷ್ಮಿ ಮಾತನ್ನೇ ನಂಬ್ತಾರೆ. ನನಗೂ ಕೂಡ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ, ಕೀರ್ತಿ ಆ ರೀತಿ ಎಲ್ಲ ಓಡೋಗೋ ಜಾಯಮಾನದ ಹುಡುಗಿ ಅಲ್ಲ ಅಂದಾಗ ಹೌದು, ಆ ರೀತಿ ಓಡೋಗ್ಬೇಕು ಅಂದಿದ್ರೆ ಈ ರೀತಿ ಎಲ್ಲ ಯಾಕೆ ಈ ರೀತಿ ನಡ್ಕೋತಾ ಇದ್ರು, ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂದಾಗ ಆದ್ರೂ ಕೂಡ
ಅಮ್ಮನ ಮಾತನ್ನ ಕೂಡ ತಳ್ಳಾಕೋಕ್ಕಾಗೋದಿಲ್ಲ ಅಲ್ವಾ. ಅಮ್ಮ ಹೇಳ್ದಾಗೆ ಗನ್ ಪಾಯಿಂಟ್ ಮಾಡಿ ಆ ರೀತಿ ಹೋಗಿರ್ಬೋದಲ್ವಾ ಅಂತ ಹೇಳ್ತಿದ್ರೆ ನೀವು ಹೇಗೆ ಅತ್ತೆ ಮಾತನ್ನ ನಂಬ್ತೀರಾ? ಅವ್ರು 1 ವರ್ಷದಿಂದ ಕೂಡ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ಅವ್ರು ಯಾವುದೇ ರೀತಿ ಸತ್ಯ ಕೂಡ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ಆ ವಿಷಯದಲ್ಲಿ ಹೇಳಿದ್ದು ತಪ್ಪಾಗಿರ್ಬೋದು, ಆದರೆ ಕೀರ್ತಿ ಹುಚ್ಚಾಟ ಏನು ಅನ್ನೋದನ್ನ ನಾವು ನೋಡಿದ್ದೀವಿ. ನೀವು ಕೂಡ ತುಂಬಾ ಬಾರಿ ಎದುರಿಸಿದ್ದಾರೆ. ಆ ರೀತಿ ಅಂದ ಮಾತ್ರಕ್ಕೆ ಅಮ್ಮನ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಾಗತ್ತಲ್ವಾ? ಏನು ಹೇಳ್ತಿದ್ರ ನೀವು? ಹಾಗಿದ್ರೆ ಅವಳು ಕಾಣಿಸ್ದೇ ಇರೋದಕ್ಕೆ ಅಮ್ಮ ಕಾರಣ ಅಂತ ಹೇಳ್ತಿದ್ರ ಅಂತ ವೈಷ್ಣವ್ ಲಕ್ಷ್ಮಿ ವಿರುದ್ಧ ತಿರುಗಿ ಬಿದ್ರೆ ನಾನು ಆ ರೀತಿ ಹೇಳ್ತಿಲ್ಲ, ಹಾಗಂತ ಪೂರ್ತಿಯಾಗಿ ನಂಬೋದಕ್ಕೂ ಆಗಲ್ಲ. ಆದರೆ ನೀವು ಕೀರ್ತಿನ ನಂಬೇಕಾಗಿರೋದು, ಯಾಕೆಂದ್ರೆ ಚಿಕ್ಕದ್ರಿಂದ ನೋಡಿರೋದು ನೀವು. ಆದರೆ ಖಂಡಿತ ನನಗೆ ಚೆನ್ನಾಗೊತ್ತು ಕೀರ್ತಿ ಅವರು ಆ ರೀತಿ ಹೆದರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ. ನಾನು ಅವರನ್ನು ಹುಡುಕ್ತೀನಿ ಅಂತ ಇಲ್ಲಿ ಲಕ್ಷ್ಮಿ ಕೂಡ ಹೇಳ್ತಾಳೆ. ನಂತರ ಕತ್ತಲಾಗಿದೆ, ಈ ಕಡೆ ಮಲ್ಕೊಂಡಿರೋ ಕಾವೇರಿ ಅವ್ರಿಗೆ ಕನಸಲ್ಲಿ ಇಲ್ಲಿ ಕೀರ್ತಿ ಬಂದಿದ್ದೆ, ನನ್ನೇ ಕೊಲ್ತೀರಾ, ಬದುಕಿಸಿ ಅಂತ ಹೇಳಿದ್ರು ಕೂಡ ಕೊಂದುಬಿಟ್ರಲ್ವಾ, ನೀನು ಕೊಂದುಬಿಟ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳಿ ಉಸಿರುಗಟ್ಟಿಸಿ ಸಾಯಿಸೋದಕ್ಕೆ ದಿಮ್ಮ ಹಾಕಿ ಮುಂದಾಗ್ತಾರೆ ಕೀರ್ತಿ. ಬಟ್ ಇದು ಎಲ್ಲವೂ ಕೂಡ ಕನಸಾಗಿರೋದ್ರಿಂದ ಬೆಚ್ಚು ಬಿದ್ದಂಥ ಕಾವೇರಿ ಅವ್ರನ್ನ ನೋಡಿ ಇಲ್ಲಿ ಕೃಷ್ಣಕಾಂತ್ ಅವ್ರಿಗೆ ಅನುಮಾನ ಬರ್ತದೆ. ಬಿಕಾಸ್ ಏನಾಯ್ತು ಕಾವೇರಿ, ಯಾಕೆ ಅಂತ ಹೇಳ್ತಿದ್ದಾಗೆ ಏನಪ್ಪಾ ಇದು, ಬದುಕಿದಾಗ್ಲೂ ಇವಳು ನನ್ನನ್ನು ಬೆಂಬಿಡದೆ ಕಾಡ್ತಾ ಇದ್ಲು, ಸತ್ ಮೇಲೂ ಕೂಡ ನನ್ನ ಬೆಂಬಿಡದೆ ಕಾಡ್ತಿದ್ದಾಳಲ್ಲ, ಏನು ಮಾಡಲಿ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಕಾವೇರಿ ಅವರು ಸ್ನಾನದ ಮನೆಗೆ ಹೋಗಿದೆ, ಹಾಗೆ ಶವರ್ನ ಆನ್ ಮಾಡಿ ನಿಂತ್ಕೊಂಡ್ಬಿಡ್ತಾರೆ. ನಂತರ ಈ ಕಡೆ ಅಲ್ಲಿ ನಡೆದಿದ್ದು ಎಲ್ಲವನ್ನ ಕೂಡ ನೆನ್ಸ್ಕೊತಿದ್ದಾರೆ. ಅಷ್ಟರಲ್ಲಿ ಅತ್ತೆ ಕಣ್ಮುಂದೆ ಬರ್ತಾರೆ. ಏನು ನೀರನ್ನ ಸ್ನಾನ ಮಾಡಿದ ತಕ್ಷಣ ಮಾಡಿರೋ ಪಾಪದ ಕೂಡ ಹೊಟ್ಟೋಗುತ್ತೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಹೋಗೋದಕ್ಕೆ ಸಾಧ್ಯ ಇಲ್ಲ. ಏನು ಕೆಸರು ಅನ್ಕೊಂಡ್ಬಿಟ್ಟಿದ್ಯಾ? ನೀರು ಹಾಕಿ ತೊಳಿಯೋದಕ್ಕೆ ರಕ್ತ ನೋಡ್ತಾ ಇರೋ ನಿನ್ನ ಕೈಯಲ್ಲಿ ಇರೋ ರಕ್ತದ ಕಲೆ ಹೋಗಿದ್ಯಾ? ಅದನ್ನು ತೊಳ್ಕೊಳಕ್ಕಾಗತ್ತ ನಿನ್ನಿಂದ? ಖಂಡಿತ ತೊಳ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸಾಯಿಸ್ಬೇಕಾದ್ರೆ ಇಲ್ದೇ ಇರ್ತಕ್ಕಂಥ ಭಯ ಈಗ ಯಾಕಪ್ಪ ಅಂತ ಕೂಡ ಕೇಳ್ತಿದ್ರೆ, ಈ ಕಡೆ ಕೈಯಲ್ಲಿ ರಕ್ತ ಇಲ್ಲದೆ ಇದ್ರೂ ಕೂಡ ರಕ್ತ ಇದೆ ಅಂತ ಕಾಣಿಸ್ಕೊತದೆ ಕಾವೇರಿ ಅವ್ರಿಗೆ. ಹಾಗಾಗಿ ಕೈ ವಾಶ್ ಮಾಡ್ತಿದ್ದಾರೆ, ಹೋಗ್ತಾನೆ ಇಲ್ಲ. ಆ ಹುಡುಗಿನ ನಿನ್ನ ದಾರಿಗೆ ಅಡ್ಡ ಬರ್ತಾಳೆ ಅಂತ ಹೇಳಿ ಮುಗಿಸ್ಬಿಟ್ಟಲ್ಲ, ಅವಳೇ ನಿನ್ನ ದಾರಿನ ಅಡ್ಡ ಬರ್ತಾಳೆ ಅಂತ ಹೇಳ್ದವಳೆ ನಿನ್ನ ಕತೆನ ಮುಗಿಸ್ತಾಳೆ. ಅವಳು ಮತ್ತೆ ವಾಪಸ್ ಬಂದೇ ಬರ್ತಾಳೆ, ನೋಡ್ತಾ ಇರು, ನಿನಗೆ ಫುಲ್ ಸ್ಟಾಪ್ ಹಾಕೋದು ಅವಳೇ ಅಂತ ಹೇಳಿ ಅತ್ತೆ ಅಲ್ಲಿಂದ ಮಾಯ ಆಗ್ತಾರೆ. ತದನಂತರ ಇಲ್ಲಿ ಬೆಳಗ್ಗೆ ಆಗತ್ತೆ. ಆ ಕಡೆ ರಾತ್ರಿ ವೈಷ್ಣವ ಲಕ್ಷ್ಮಿನ ನೋಡಿ, ನೀವು ಎಷ್ಟೆಲ್ಲ ಒಳ್ಳೆಯವ್ರಿ, ನಿಮಗೋಸ್ಕರ ನೀವು ಏನೂ ಮಾಡದೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀರಾ. ಕೀರ್ತಿ ಎಷ್ಟೆಲ್ಲ ಮಾಡಿದಾಳೆ, ಆದರೂ ಕೂಡ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ರ. ನಾವೆಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿದ್ರಿಂದ ಕೂಡ ನೀವೇ ಸಫರ್ ಮಾಡ್ತಿದ್ರ. ಇನ್ನು ಮುಂದೆ ಯಾವುದೇ ರೀತಿ ನಿಮಗೆ ತೊಂದರೆ ಆಗದೆ ಇರುವ ಹಾಗೆ ನಾನು ನೋಡ್ಕೋತೀನಿ, ನೀವು ಯಾವತ್ತೂ ಖುಷಿಯಾಗಿರಬೇಕು ಅಂತ ಹೇಳಿರ್ತಾರೆ. ಜೊತೆಗೆ ಆ ಕೈನ ಹಿಡ್ಕೊಂಡು ಮಲಗಿರ್ತಾರೆ. ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಇಲ್ಲಿ ಲಕ್ಷ್ಮಿಗೆ ಎಚ್ಚರ ಆಗತ್ತೆ. ನಾನು ರಾತ್ರಿ ನಮ್ಮಿಬ್ಬರ ನಡುವೆ ಅಷ್ಟು ಜಗಳ ಆಗಿದ್ರು, ನಾನು ಹೆದರ್ಕೋಬಾರ್ದು ಅಂತ ಕೈ ಇಟ್ಕೊಂಡು ಮಲ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಕ್ಷಣ ವೈಷ್ಣವ್ಗೆ ಎಚ್ಚರ ಆಗ್ಬಿಡುತ್ತೆ. ತಕ್ಷಣ ಲಕ್ಷ್ಮಿ ಕೂಡ ಹಾಗೆ ಮಲ್ಕೊಂಡ್ಬಿಡ್ತಾರೆ. ನಂತರ ವೈಷ್ಣವ್ಗೆ ಗೊತ್ತಿಲ್ಲ ಲಕ್ಷ್ಮಿ ಎಚ್ಚರ ಆಗಿದ್ದಾರೆ ಅಂತ. ಹಾಗಾಗಿ ನೀವು ಯಾವತ್ತೂ ಕೂಡ ಹೀಗೆ ಖುಷಿಯಿಂದ ಮಲ್ಕೊಂಡಿರ್ಬೇಕು, ಆರಾಮಾಗಿ ಮಲ್ಕೊಂಡಿರ್ಬೇಕು. ನಿಮ್ಮ ಮನಸ್ಸಿಗೆ ಯಾವುದೇ ರೀತಿ ನೋವಾಗಬಾರ್ದು, ಆ ರೀತಿ ನಾನು ನೋಡ್ಕೋತೀನಿ, ನಿಮ್ಮ ಜೊತೆ ಯಾವಾಗಲೂ ಕೂಡ ನಾನು ಇರ್ತೀನಿ, ಯಾವಾಗಲೂ ಕೂಡ ನೀವು ನಗ್ನಗ್ತಾ ಇರಬೇಕು ಅಂತ ಹೇಳಿ ದೃಷ್ಟಿ ತೆಗೆದುಬಿಡ್ತಾರೆ. ಇದು ಎಲ್ಲವನ್ನ ಕೂಡ ನೋಡಿದ್ದೆ ಲಕ್ಷ್ಮಿಗೆ ಮನಸ್ಸಲ್ಲೇ ಖುಷಿ ಆಗ್ತದೆ. ನಂತರ ಅವರು ವಾಶ್ರೂಮ್ಗೆ ಹೋಗ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ತುಂಬ ಖುಷಿ ಪಡ್ತಿದ್ದಾಳೆ. ಜೊತೆಗೆ ಆ ಕಡೆ ಸುಪ್ರೀತ್ ಅವರು ಊಟ ಕೂತಿದ್ರು ಕೂಡ ಕಾವೇರಿ ಅವರು ಹೇಳಿದ್ದು, ಲಕ್ಷ್ಮಿ ಹೇಳಿದ್ದು ಎಲ್ಲವನ್ನ ಕೂಡ ನೆನ್ಪು ಮಾಡ್ಕೊತಿದ್ದಾರೆ. ಯಾವುದೊಂದು ಕೂಡ ತಾಳೆ ಆಗ್ತಿಲ್ವಲ್ಲ, ಏನಾಗ್ತದೆ? ಅದಕ್ಕೆ ಹೇಳೋದಕ್ಕೂ ಲಕ್ಷ್ಮಿ ಹೇಳೋದಕ್ಕೂ ಯಾವುದು ತಾಳೆ ಆಗ್ತಿಲ್ಲ. ಕೀರ್ತಿ ಅಂತೂ ಅದಕ್ಕೆ ನಮ್ಮ ಮಣ್ಣು ಮುಗಿಸೋವಂಥ ಕಿಲಾಡಿ ಅಂದರೆ ಅದು ಕೀರ್ತಿ. ಅವಳಂತೂ ಹೆದರ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೇರೆ ಏನೋ ನಡೆದಿದೆ, ಏನು ನಡೆದಿರ್ಬೋದು ಅಂತ ಅನ್ಕೋತಿರುವ ಅಷ್ಟರಲ್ಲೇ ಈ ಕಡೆ ವಿಧಿ ಬರ್ತಾಳೆ. ವಿಧಿ ಬಂದಿದ್ದೆ ಲಕ್ಷ್ಮಿಯಲ್ಲಿ ಅಂತ ಕೇಳ್ತಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಏನಪ್ಪ ಅಪರೂಪಕ್ಕೆ ಲಕ್ಷ್ಮಿ ಕೇಳ್ತಿದ್ದಾಳೆ ಅಂತ, ಅವಳು ಮಲ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ತಕ್ಷಣ ಬಡಬಡ ಅಂತ ತಿಂಡಿ ತಿನ್ಕೊಂಡು ಮೊದಲು ಲಕ್ಷ್ಮಿ ಮುಂದೆ ಬಂದರೆ ಕೆಟ್ಟೆ ಅಂತ ಅಂದ್ಕೊಂಡು ಹೋಗೇ ಬಿಡ್ತಾಳೆ. ಏನಿದು, ಏನಾಗ್ತದೆ, ಈ ವಿಧಿ ಯಾಕೆ ಹೆದರ್ಕೋತಿದ್ದಾಳೆ, ಏನಾದರೂ ಆಗಿ ಸಿಕ್ಕಿ ಬಿದ್ದಿದ್ದಾಳೆ ಲಕ್ಷ್ಮಿ ಕೈಗೆ ಅಂತ ಸುಪ್ರೀತ್ ಅವ್ರು ಅನ್ಕೊಂಡ್ರೆ, ಈ ಗಂಗಾಕ ಅಂತೂ ಬರ್ಡೇ ಮಾಡಬೇಕು ಅಂತ ಅನ್ಕೊಂಡಿದ್ರು ಲಕ್ಷ್ಮಿಕಾ. ಆಮೇಲೆ ಕೀರ್ತಿ ಫೋನ್ ಮಾಡಿ ಏನೇನೋ ಆಗೋಯ್ತು, ಬರ್ಡೇ ಕೂಡ ಮಾಡೋಕ್ಕಾಗಲಿಲ್ಲ. ಆದರೆ ಈ ವಿಧಿ ಯಾಕಪ್ಪ ಹಿಂಗಾಡ್ತಿದ್ದಾರೆ ಅಂತ ಅವರು ಕೂಡ ಅನ್ಕೋತಾರೆ. ಇದು ಎಲ್ಲದ್ರ ಜೊತೆಗೆ ಆ ಕಡೆ ಲಕ್ಷ್ಮಿಗೆ ತಕ್ಷಣ ಇಲ್ಲಿ ತನ್ನ ಮಾತು ಕೊಟ್ಟಿದ್ದು ಕಾರಣ್ಯ ಆಂಟಿಗೆ ನೆನಪಾಗ್ತದೆ, ನಾನು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ. ಜೊತೆಗೆ ಅತ್ತೆ ಹೇಳಿದ ಮಾತುಗಳು, ಇಲ್ಲ ಕೀರ್ತಿ ನನ್ನ ಗನ್ ಪಾಯಿಂಟ್ ಮಾಡಿದ್ಲು, ಹೆದರಿಸ್ಬಿಟ್ಟೆ, ನಾನು ಗನ್ ಪಾಯಿಂಟ್ ಮಾಡಿ ಓಡೋದ್ಲು ಅಂತ ಹೇಳಿದ್ದು. ನಂತರ ಅಲ್ಲಿ ಹುಚ್ಚ ಬಂದಿದೆ, ಇಟ್ಕೊಳ್ಳಿ ಅಂತ ಹೇಳಿದ್ದು, ಕಾವೇರಿ ಅವ್ರನ್ನ ಕುತ್ತಿಗೆ ಇಸ್ಕಿದ್ದು, ಜೊತೆಗೆ ಆ ತುದಿ ಹತ್ರ ಹೋಗಿ ಅಲ್ಲೇ ಅಂತ ತೋರಿಸಿದ್ದು, ಕಾಪಾಡಿ ಅಂತ ಹೇಳಿದ್ದು, ಇವರೇ ಎಲ್ಲಾನು ಮಾಡಿದ್ದು ಅಂತ ಹೇಳಿದ್ದು. ಎಲ್ಲವೂ ಕೂಡ ಲಕ್ಷ್ಮಿಗೆ ನೆನಪಾಗ್ತಿದ್ದಾಗೆ ಖಂಡಿತ ಇಲ್ಲಿ ಏನೋ ಇದೆ, ಖಂಡಿತ ಅತ್ತೆ ಏನೋ ಮುಚ್ಚಿಡ್ತಿದ್ದಾರೆ, ಖಂಡಿತ ಅಲ್ಲಿ ಬೇರೆ ಇನ್ನೇನೋ ನಡೆದಿದೆ, ಏನು ನಡೆದಿರ್ಬೋದು ಅನ್ನೋದ್ರ ಬೆನ್ನು ಹತ್ತಿ ಹೋಗೋಕೆ ಮುಂದಾಗ್ತಿದ್ದಾಳೆ ಲಕ್ಷ್ಮಿ. ಹಾಗಿದ್ರೆ ಕೀರ್ತಿ ಕತೆ ಏನಾಗಿದೆ?
ಆ ಹುಚ್ಚ ಸನ್ಯಾಸಿನೇ ಕೀರ್ತಿನ ಬದುಕಿಸ್ಬಿಟ್ರ ಖಂಡಿತ ಕೀರ್ತಿ ಮರಣ ಹೊಂದಲ್ಲ, ಸತ್ತಿಲ್ಲ ಅನ್ನೋದಂತೂ ಸುಳ್ಳು. ಖಂಡಿತ ಬದುಕಿದಾಳೆ, ಬಟ್ ಎಲ್ಲಿ, ಹೇಗಿದ್ದಾಳೆ, ಏನಾಗ್ತದೆ, ಅವಳನ್ನ ಕಾಪಾಡಿದ್ಯಾರು? ಆ ಹುಚ್ಚು ಸನ್ಯಾಸಿನೇ ಒಬ್ಬ ಒಂದು ಗಿಡಮೂಲಿಕೆಗಳ ಮುಖಾಂತರ ಆಯುರ್ವೇದಕ ಟ್ರೀಟ್ಮೆಂಟನ್ನು ಕೊಡೋದ್ರ ಮುಖಾಂತರ ಕೀರ್ತಿನೇನಾದರೂ ಬದುಕು ಉಳಿಸ್ಬಿಟ್ರ? ಇಲ್ಲಿ ಮತ್ತೆ ಆ ಹುಚ್ಚ ಸನ್ಯಾಸಿನ ಹುಡ್ಕೊಂಡು ಬರ್ತಾಳೆ ಲಕ್ಷ್ಮಿ. ಅವಳಿಗೆ ಏನು ಸತ್ಯ ಗೊತ್ತಾಗ್ಬೋದು, ಆ ಕ್ಯಾಮ್ರಾದಲ್ಲಿರೋ ಸತ್ಯ ಎಲ್ಲವೂ ಕೂಡ ಲಕ್ಷ್ಮಿ ಮುಂದೆ ತರ್ತ್ಕೊಳ್ಳುತ್ತಾ ಏನೆಲ್ಲ ಆಗತ್ತೆ, ಏನೆಲ್ಲ ಆಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.